ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಕಾವೇರಿ ಸಾಯಿ ಧಾಮ ಅಂತ ಹೇಳಿ. ಇಲ್ಲಿ ಸಾಯಿಬಾಬಾ ಟೆಂಪಲ್ ಇದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ನೀವು ಯಾರೆಲ್ಲರೂ ಉಕ್ಕಡಕ್ಕೆ ಹೋಗ್ತೀರಾ ಅಲ್ಲಿ ಆನ್ ದ ವೇ ರಾಂಪುರ ಅಂತ ಸಿಗುತ್ತೆ. ಅಂದರೆ ಸ್ವಲ್ಪ ಇಂಟೀರಿಯರ್ ಹೋಗಬೇಕು, ಶ್ರೀರಂಗಪಟ್ಟಣದಿಂದ ಮುಂದೆ. ಆ ಕಡೆಯಿಂದ ಬರ್ತಾ ಉಕ್ಕಡ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕಾದ್ರೆ ರಾಂಪುರ ಅಂತ ಸಿಗುತ್ತೆ ನಮ್ಮ ರೈಟ್ ಸೈಡ್ಗೆ. ಅದು ಸ್ವಲ್ಪ ಯಾರನ್ನಾರ ಕೇಳಿದ್ರೆ ಹೇಳ್ತಾರೆ. ಇದು ಸಾಯಿಧಾಮ ಅಂತ ಸಾಯಿ ಟೆಂಪಲ್ ಸಿಗುತ್ತೆ. ನೀವು ಯಾರೆಲ್ಲ ಸಾಯಿಬಾಬಾ ಭಕ್ತರಿದ್ದೀರಾ ಅವರೆಲ್ಲ ಇಲ್ಲಿಗೆ ಒಂದು ಸರಿ ಹೋಗಿ ಭೇಟಿ ಕೊಟ್ಟು ಬನ್ನಿ. ತುಂಬ ಪ್ರಶಾಂತವಾದ ಸ್ಥಳ. ಪಕ್ಕದಲ್ಲಿ ನಮ್ಮ ಕಾವೇರಮ್ಮ ರಾರಾಜಿಸ್ತಾ ಇದ್ದಾಳೆ. ಮತ್ತು ಹಾಗೆ ಬನ್ನಿ ಒಳಗಡೆ ಹೋಗಿ ನಮ್ಮ ಸಾಯಿಬಾಬಾ ದೇವ್ರನ್ನ ದರ್ಶನ ಮಾಡ್ಕೊಂಡು ಬರೋಣ. ಒಳಗಡೆ ಹೋದರೆ ನಮ್ಮ ಸಾಯಿಬಾಬಾ ತುಂಬ ಚೆನ್ನಾಗಿ ಕಾಣಿಸ್ತಾರೆ ನೋಡಿ. ನೋಡಿ, ಇದು ಅಕ್ಕಪಕ್ಕದ ಪರಿಸರ ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲೇ ಶಿವಂದು ಮತ್ತು ಗಣಪತಿ ದೇವಸ್ಥಾನ, ಪಾರ್ವತಿ ದೇವಸ್ಥಾನ ಎಲ್ಲ ಇದೆ. ಹಾಗೆ ನವಗ್ರಹ ದೇವಸ್ಥಾನವೂ ಇದೆ. ಹಾಗೆ ಬನ್ನಿ, ಇಲ್ಲೊಂದು ಚೌಟ್ರಿನೂ ಸಹ ಇದೆ, ಶ್ರೀ ಸಾಯಿಧಾಮ ಸಮುದಾಯ ಭವನ ಅಂತ ಹೇಳಿ. ಹಾಗೆಯೇ ಬನ್ನಿ ತೋರಿಸ್ತೀನಿ ನಿಮಗೆ. ಇದೇ ನೋಡಿ ಚೌಟ್ರಿ. ಇಲ್ಲಿ ಫಂಕ್ಷನ್ಗಳು ಸಹ ಮಾಡ್ತಾರಂತೆ. ಇದು ತುಂಬ ಇಂಟೀರಿಯರ್ ಆಗಿದೆ ಫ್ರೆಂಡ್ಸ್. ಸ್ವಲ್ಪ ಹೊರಗಡೆ ಎಲ್ಲ ಕಾಣಲ್ಲ. ಇದು ಗೊತ್ತಿರೋರು ಮಾತ್ರ ಇಲ್ಲಿ ಹೋಗೋಕ್ಕೆ ಸಾಧ್ಯ. ಹಾಗೆ ಇಲ್ಲಿ ನಮ್ಮ ಕಾವೇರಮ್ಮ ರಾರಾಜಿಸುತ್ತಾ ಇದ್ದಾಳೆ. ಇಲ್ಲಿ ಹೋಗಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನಮ್ಮ ಸಂಡೇನ ಹ್ಯಾಪಿಯಾಗಿ ಇಲ್ಲಿ ಕಳ್ಕೊಂಡು ಬಂದ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಸಾಯಿಬಾಬಾ ದೇವ್ರನ್ನ ದರ್ಶನ ಮಾಡಿದ್ರಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ನೀವು ಆರತಿ ಉಕ್ಕಡಕ್ಕೆ ಹೋಗ್ತೀರಾ ಅವರೆಲ್ಲ ಇಲ್ಲಿಗೆ ಒಂದು ಸರಿ ಹೋಗಿ ವಿಸಿಟ್ ಮಾಡಿಕೊಂಡು ನಮ್ಮ ಬಾಬನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ, ಬಾಯ್.